ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ 6 ದಿನಗಳ ಕಾಲ ಪ್ರಮುಖ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ಹೆಚ್ಚಿನ ತನಿಖೆಯನ್ನು ಈಗ ಮುಂದುವರಿಸಿದ್ದಾರೆ. ಸದ್ಯ ನಾನೀಗ ನಟಿ ಪವಿತ್ರ ಗೌಡ ಅವರ ನಿವಾಸದ ಬಳಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಇದು ಪವಿತ್ರ ಗೌಡ ಅವರ ಮನೆ. ಇದೇ ಮನೆಯಲ್ಲಿ ನಟಿ ಪವಿತ್ರ ಗೌಡ ಅವರು ತಮ್ಮ ಮಗಳ ಜೊತೆ ವಾಸವಾಗಿದ್ದರು. ನಿನ್ನೆ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇದೇ ಮನೆಯಿಂದಲೇ ಅವರು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಪೊಲೀಸರು ವಶಕ್ಕೆ ತಗೊಂಡು ಅರೆಸ್ಟ್ ಕೂಡ ಮಾಡಿರ್ತಾರೆ. ಸದ್ಯ ಇನ್ನು ಗಮನಿಸ್ತಾ ಇರ್ಬೋದು, ಮನೆ ಸಂಪೂರ್ಣವಾಗಿ ಖಾಲಿ ಇದೆ ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರ ಅರೆಸ್ಟ್ ಆದ ಬೆನ್ನಲ್ಲೇ ಮಗಳು ಕೂಡ ಈ ಮನೆಯಲ್ಲಿ ಇಲ್ಲ. ಸದ್ಯ ಸಂಬಂಧಿಕರ ಮನೆಯಲ್ಲಿ ಪವಿತ್ರ ಅವರು ಮಗಳು ಶಿಫ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಜೊತೆಗೆ ನಾವು ಗಮನಿಸ್ಬೋದು, ಮನೆಯ ಬಳಿ ತುಂಬ ಖಾಲಿಯಾದ ವಾತಾವರಣ ಇದೆ. 2 ಕಾರುಗಳು ಅಂದರೆ ಅವರ ಮನೆಯ ಆವರಣದಲ್ಲಿ 2 ಕಾರುಗಳು ನಿಂತಿರುವಂಥದ್ದು ಕೂಡ ಗಮನಿಸ್ಬೋದು. ರೇಂಜ್ ರೋವರ್ ಕಾರು, ಮತ್ತೊಂದು ಬ್ಲ್ಯಾಕ್ ಕಲರ್ ಕಾರ್ ಕೂಡ ನಿಂತಿದೆ. ಜೊತೆಗೆ ಪವಿತ್ರ ಗೌಡ ಅವರ ನಾಯಿ ಕೂಡ ಇಲ್ಲಿ ಅನಾಥವಾಗಿ, ಅಂದರೆ ಯಾರು ಕೂಡ ಈ ನಾಯಿನ ನೋಡ್ಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಈಗ ಮನೆ ಹತ್ರ ಇಲ್ಲ. ಸದ್ಯದ ನಮಗೆ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ಬೆಳಗ್ಗೆ ಒಬ್ಬ ಯುವಕ ಇಲ್ಲಿ ಬಂದು ಈ ನಾಯಿಗೆ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾನಂತ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಇದೇ ಮನೆಯಲ್ಲಿ ಪವಿತ್ರ ಗೌಡ ವಾಸವಾಗಿದ್ದರು. ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲೇ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಎನ್ನುವ ಒಂದು ಬೊಟಿಕನ್ನು ಓಪನ್ ಮಾಡಿದ್ದಾರೆ. ಇದು ಸದ್ಯ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಒಂದು ಫ್ಯಾಷನ್ ಡಿಸೈನರ್ ಕಂಪ್ನಿ. ಹೀಗಾಗಿ ಇದೇ ಮನೆಯಿಂದ ಅವರು ವಾಸ ಮಾಡಿಕೊಂಡು ಇಲ್ಲಿಂದವರೇ ಅವರು ತುಂಬ ಹತ್ತಿರದಲ್ಲಿರುವಂತಹ ರೆಡ್ ಕಾರ್ಪೆಟ್ ಫ್ಯಾಷನ್ ಡಿಸೈನಿಂಗ್ ಕಂಪ್ನಿನ ಮುನ್ನಡೆಸ್ತಾ ಇದ್ರು. ಸದ್ಯ ರೀಸೆಂಟಾಗಿ ಎಲ್ಲ ಸಿನಿಮಾ ಇಂಡಸ್ಟ್ರಿಯ ಹೀರೋಯಿನ್ಗಳು ಜೊತೆಗೆ ಕಿರುತೆರೆ ನಟಿ ಎಲ್ಲರೂ ಕೂಡ ಈ ರೆಡ್ ಕಾರ್ಪೆಟ್ ಫ್ಯಾಷನ್ ಡಿಸೈನಿಂಗ್ ಅಂಗಡಿ ಮೇಲೆ ಸಾಕಷ್ಟು ಅವಲಂಬಿತರಾಗಿರ್ತಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟಿ ಪವಿತ್ರ ಗೌಡ ಅವರು ಪ್ರಮುಖ ಆರೋಪದಲ್ಲಿ ಬಂಧನವಾಗಿದ್ದಾರೆ. ಸದ್ಯ ಹೆಚ್ಚಿನ ತನಿಖೆ ನಡೀತಾ ಇದೆ. ತನಿಖೆಯಿಂದ ಅಷ್ಟೇ ಪವಿತ್ರ ಗೌಡ ಅವರ ಪಾತ್ರ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.